ಈ ರಾಗಿ ಮುದ್ದೆ ಮಾಡೋದು ಅಂತ ಅಂದರೆ ಮಾಡೋಕ್ಕೆ ಬಂದವರಿಗೆ ತುಂಬಾ ಸುಲಭ. ಆದರೆ ಬರದೇ ಇದ್ದವ್ರಿಗೆ ಮಾಡಬೇಕಾದ್ರೆ ಗಂಟಾದರೂ ಆಗುತ್ತೆ, ಇಲ್ಲ ನೀರು ಜಾಸ್ತಿ ಆದರೂ ಆಗುತ್ತೆ, ಇಲ್ಲ ತಳದಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾನು ರೇಖಾ, ನನ್ನ ಯೂಟ್ಯೂಬ್ ಚಾನಲ್ ರೆಸ್ಟ್ಲೆಸ್ ರೇಖಾಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇವತ್ತು ತೋರಿಸ್ತೀನಿ ರಾಗಿ ಮುದ್ದೆನ 1 ಗಂಟೆ ಇಲ್ಲದೇ ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ. ಸರಿ, ಹಾಗಾದರೆ ಶುರು ಮಾಡೋಣ. ನಾನಿಲ್ಲಿ ಒಂದು ದಪ್ಪ ತಳ ಇರೋ ಬಾಣಲೆನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗಿಲ್ಲಿ 1 ಬಟ್ಲು ನಾನು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. 1 ಬಟ್ಲು ಹಿಟ್ಟಿಗೆ ನಾನಿವಾಗ 2 ಬಟ್ಲು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೇಮ್ ಬಟ್ಲಿಂದ ನಾನು 2 ಬಟ್ಲು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಬೇಕಾದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಆಮೇಲೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ. ಇದರಿಂದ ನಮ್ಮ ಮುದ್ದೆ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾನು ಒಂದು 2 ಚಮಚ ಒಣ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮ ಮುದ್ದೆ ಚೂರು ಗಂಟಾಗಲ್ಲ. ಇವಾಗ ಅದು ಹಿಟ್ಟು ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ನಾವು ವೇಟ್ ಮಾಡೋಣ. ನೋಡಿ, ಕುದಿ ಬರ್ತಾ ಇದೆ. ಇವಾಗ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಈ ಒಣ ಹಿಟ್ಟನ್ನು ಪೂರ್ತಿಯಾಗಿ ಸೇರಿಸ್ಕೊಂಡ್ಬಿಡೋಣ. ಒಂದೇ ಸಲಕ್ಕೆ ಹಾಕೊಂಡ್ಬಿಡಿ. ಇವಾಗ ಇದನ್ನು ಹೀಗೆ ಇಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬೇಯಕ್ಕೆ ಬಿಡೋಣ. ಒಂದು 2 ನಿಮಿಷ ಸಾಕು. ಒಂದು 2 ನಿಮಿಷ ಆದಮೇಲೆ ನೋಡಿ, ಕುದೀತಾ ಇದೆ ಸ್ವಲ್ಪ ಸ್ವಲ್ಪನೇ. ಇವಾಗ ಕೈ ಬಿಡದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಮಿಕ್ಸ್ ಆಗ್ತಾ ಇದೆ. ಕೈ ಬಿಡದೇನೆ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ. ಎಲ್ಲಿವರೆಗೆ ಅಂತ ಅಂದರೆ ಅದು ಹಿಟ್ಟು ತಳ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಆಗಲೇ ತಳ ಬಿಡ್ತಾ ಇದೆ, ಆದರೂ ಇನ್ನೂ ಬೆಂದಿಲ್ಲ ಇದು. ಹಾಗೇ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ, ಸಾಫ್ಟ್ ಆಗಿದೆ. ಇವಾಗ ಹಿಟ್ಟು ಬೆಂದಿದೆ ಅಂತ ಹೇಗೆ ತಿಳ್ಕೊಬೇಕು ಅಂತ ಅಂದರೆ, ಒಂದು ಬಟ್ಲಲ್ಲಿ ನೀರು ತೊಗೊಂಡ್ಬಿಟ್ಟು ಈ ರೀತಿ ಕೈ ಅದ್ಬಿಟ್ಟು ಹಿಟ್ಟನ್ನು ಮುಟ್ಟು ನೋಡಿದಾಗ ಅದು ನಮ್ಮ ಕೈಗೆ ಅಂಟ್ಕೋಬಾರ್ದು. ಆವಾಗ ಬೆಂದಿದೆ ಅಂತ ಅರ್ಥ. ಇನ್ನು ಅಂಟ್ಕೊಳ್ತಾ ಇದೆ ಅಂತ ಅಂದರೆ ಮತ್ತೆ ಇನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮತ್ತೆ ಬೇಯಕ್ಕೆ ಬಿಡಬೇಕು. ಇವಾಗ ನೋಡಿ, ನನ್ನ ಕೈಗೆ ಅಂಟ್ಕೊಳ್ತಾ ಇಲ್ಲ ಹಿಟ್ಟು. ಮತ್ತೆ ಒಂದು 2 ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ. ನೋಡಿ, ಇವಾಗ ಸ್ವಲ್ಪ ಆರಿದೆ. ತುಂಬ ಬಿಸಿ ಇರಬೇಕಾದ್ರೆ ಮಾಡೋದಕ್ಕಾಗಲ್ಲ. ಹಾಗಾಗ್ಬಿಟ್ಟು ನೋಡಿ, ಇವಾಗ ಮುದ್ದೆ ಮಾಡೋದನ್ನು ಶುರು ಮಾಡೋಣ. ನಾನಿಲ್ಲಿ ನೀರು ತಗೊಂಡಿದ್ದೀನಿ, ಹಾಗೆ ಒಂದು ಪ್ಲೇಟ್ ತಗೊಂಡಿದ್ದೀನಿ. ಪ್ಲೇಟ್ಗೆ ಇವಾಗ ನೀರು ಸವರ್ಬಿಟ್ಟು ಮುದ್ದೆ ಮಾಡೋಣ. ಇವಾಗ ಒಂದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ಬಿಟ್ಟು ಇವಾಗ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮುದ್ದೆ ಮಾಡ್ತಾ ಹೋಗೋಣ. ಇವಾಗ ಮತ್ತೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಇವಾಗ ಈ ಥರ ರೌಂಡ್ ಶೇಪ್ ಕೊಡ್ತಾ ಹೋಗಬೇಕು. ಇವಾಗ ನೋಡಿ, ಆಗ್ತಾ ಇದೆ. ಕೈಗೆ ನೀರು ಹಚ್ಕೊಳ್ಳೋದ್ರಿಂದ ಬಿಸಿ ಏನು ತಾಕಲ್ಲ ಕೈಗೆ. ನೋಡಿ, ರೆಡಿ ಆಗ್ತಾ ಇದೆ. ನೋಡಿ, ಎಷ್ಟು ಬೇಗ ಆಯಿತು. ಈ ರೀತಿ ಕ್ರ್ಯಾಕ್ಸ್ ಬರದೇ ಇರೋ ಹಾಗೆ ನೀವು ರೌಂಡ್ ಶೇಪ್ ಕೊಡ್ತಾ ಹೋಗಬೇಕು. ರೆಡಿ ಆಯಿತು ನಮ್ಮ ಮುದ್ದೆ.
ಇವಾಗ ಎರಡನೇ ಮುದ್ದೆನೂ ಅದೇ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳೋಣ. ಮತ್ತೆ ಪ್ಲೇಟ್ಗೆ ನೀರು ಸವರ್ಬಿಟ್ಟು ಮತ್ತು ಇನ್ನೊಂದಿಷ್ಟು ಹಿಟ್ಟನ್ನು ತಗೊಳ್ಳೋಣ. ಮತ್ತು ನೀರು ಹಚ್ಚಿಬಿಟ್ಟು ಈ ರೀತಿ ಸೇಮ್ ಪ್ರೊಸೆಸ್ಸಲ್ಲಿ ಎರಡನೇ ಮುದ್ದೆನೂ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ರೆಡಿಯಾಗಿದೆ ನಮ್ಮ ಎರಡನೇ ಮುದ್ದೆನೂ. ಇದು ನೀವು ನಿಮ್ಗೆ ಯಾವ್ದು ಇಷ್ಟನೋ ಆ ಸಾಂಬಾರು ಜೊತೆ ತಿನ್ನಿ ಮತ್ತು ಎಂಜಾಯ್ ಮಾಡಿ. ಥ್ಯಾಂಕ್ ಯು.